ಬೆಳಗಿನ ಮಂಜು ಇನ್ನೂ ಹೊಲದ ಮೇಲೆ ಮಲಗಿತ್ತು. ರಾಮಣ್ಣ ತನ್ನ ಎತ್ತುಗಳ ಬಳಿ ನಿಂತು ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತಾಡುತ್ತಿದ್ದ. ನಾನು ಬಡವ ಮಣ್ಣಾದರೂ ನನ್ನ ಜೀವ ನಿನ್ನಲ್ಲೇ ಇದೆ. ಅವನ ಹೆಂಡತಿ ಲಕ್ಷ್ಮಿ ಅಡುಗೆ ಮನೆ ಹೊರಗೆ ನಿಂತು ನೋಡುತ್ತಿದ್ದಳು. ಈ ವರ್ಷವೂ ಮಳೆ ಇಲ್ಲ ಅಂದ್ರೆ ಏನು ಮಾಡ್ತೀವಿ ರಾಮಣ್ಣ? ಮಳೆ ಬರದಿದ್ದರೂ ನಾವೇ ಬೀಜ ಬಿತ್ತೋದು ಬಿಡ್ಬೇಕಾ ಲಕ್ಷ್ಮಿ? ಈ ಮಣ್ಣು ನಮಗೆ ಕೈ ಬಿಡಲ್ಲ. ಮಗ ಚಿಕ್ಕು ಶಾಲೆಗೆ ಹೋಗುವಾಗ ನಿಂತು ಕೇಳಿದ. ಅಪ್ಪ, ನಾನು ದೊಡ್ಡವನಾದ ಮೇಲೆ ನಗರಕ್ಕೆ ಹೋಗಬೇಕಾ? ಹೋಗು ಮಗ, ಆದರೆ ಈ ಊರನ್ನು ಮರೆತ್ಬಿಡ್ಬೇಡ. ನಿನ್ನ ಬೇರುಗಳು ಇಲ್ಲೇ ಇವೆ. ಅದೇ ದಿನ ಸಂಜೆ ಊರಿನಲ್ಲಿ ಮಾತು ಹರಡಿತು. ಈ ವರ್ಷ ಮಳೆಯೇ ಇಲ್ಲ. ಎಲ್ಲರೂ ನಗರಕ್ಕೆ ಹೋಗ್ತಿದ್ದಾರೆ ರಾಮಣ್ಣ, ನಾವು ಹೋಗ್ಬೇಕಾ? ಹೋಗೋದು ಸುಲಭ, ಆದ್ರೆ ನಿಂತು ಹೋರಾಡೋದು ಧೈರ್ಯ. ರಾತ್ರಿ ಆಕಾಶದಲ್ಲಿ ಗುಡುಗು. ಮಳೆಯ ಮೊದಲ ಹನಿ ಮಣ್ಣಿಗೆ ಬಿತ್ತು. ಚಿಕ್ಕು ಖುಷಿಯಿಂದ ಓಡಿ ಬಂದ. ಅಪ್ಪ, ಮಳೆ ಮಳೆ ಬಂತು. ಧನ್ಯವಾದ ದೇವ್ರೆ, ಇನ್ನೊಂದು ಅವಕಾಶ ಕೊಟ್ಟೆ. ಬೆಳಗ್ಗೆ ಹೊಲದಲ್ಲಿ ಹಸಿರು ಮೊಗ್ಗುಗಳು. ರಾಮಣ್ಣ ಕುಟುಂಬದೊಂದಿಗೆ ನಿಂತು ನೋಡುತ್ತಾನೆ. ನೋಡ್ತೀಯಾ ಲಕ್ಷ್ಮಿ, ಸಹನೆ ಇದ್ದವರಿಗೆ ಮಣ್ಣು ಮೋಸ ಮಾಡಲ್ಲ. ಅಪ್ಪ, ನಾನು ಇಲ್ಲೇ ಇರ್ತೀನಿ, ಈ ಮಣ್ಣಿನ ಜೊತೆ. ಹಣ ಎಲ್ಲೆಂದರೂ ಸಿಗಬಹುದು, ಆದ್ರೆ ಮಣ್ಣಿನ ಗೌರವ ಎಲ್ಲೆಂದರಲ್ಲಿ ಸಿಗಲ್ಲ.